ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು, ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು, ಜೊತೆಗೆ ಒಂದು ಉನ್ನತ ಹುದ್ದೆಯನ್ನ ವಿದ್ಯಾರ್ಥಿಗಳು ಅಥವಾ ತಮ್ಮ ಮಕ್ಕಳು ಅಲಂಕರಿಸಬೇಕು ಅನ್ನುವಂಥ ಕನಸನ್ನ ಪ್ರತಿಯೊಬ್ಬರು ಪೋಷಕರು ಕಾಣ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಓದಬೇಕು ಅನ್ನುವಂತಹ ಒಂದು ಆಸಕ್ತಿನೇ ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರಮುಖ ಕಾರಣ ಏನು, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರ ಏನು ಅಂತ ಹೇಳಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರಾದಂಥ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಮದ್ ಗುರುಭ್ಯೋ ನಮಃ. ಐಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ ನಮಃ. ಗುರುಜಿ, ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದ್ರೆ. ಖಂಡಿತ. ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ದೇವಿಯ ಅಡಿದಾವರಗಳಿಗೆ ವಂದಿಸುತ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಜಗದಂಬೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಮಾರ್ಗಶಿರ ಮಾಸದಲ್ಲಿ ನಾವಿದ್ದೇವೆ. ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೇ ದಕ್ಷಿಣಾಯಿನಿ ಹಿಮಂತ ಋತುವಿನ ಮಾರ್ಗಶಿರ ಮಾಸ, ಅದರಲ್ಲೂ ಕೂಡ ಕೃಷ್ಣ ಪಕ್ಷದ ತ್ರಯೋದಶಿ, ವಿಶೇಷವಾಗಿ ವಿಶಾಖ ನಕ್ಷತ್ರಯುಕ್ತವಾಗಿ ಬುಧವಾರ ಬಂದಿರತಕ್ಕಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮಾಸಾನಾಂ ಮಾರ್ಗಶಿರ ಮಾಸಂ ಅಂತೇಳಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದ ಹಾಗೆ ಈ ಮಾಸಗಳಲ್ಲಿ ಅತ್ಯಂತ ಪರಮೋತ್ತಮವಾಗಿರ್ತಕ್ಕಂಥ ಮಾಸ ಮಾರ್ಗಶಿರ ಮಾಸ. ಅಂತಹ ದಿವ್ಯ ಚೇತನವಾಗಿರ್ತಕ್ಕಂಥ ಈ ಮಾಸದಲ್ಲಿ ನಾವು ಧನುರ್ಮಾಸ ಅಂತೇಳಿ ನಿನ್ನೆಯಿಂದ ಧನುರ್ಸಂಕ್ರಮಣ ಪ್ರಾರಂಭ ಆಗಿದೆ. ಹಾಗಾದರೆ ಏನು ಈ ಧನುರ್ಸಂಕ್ರಮಣದ ಆ ಒಂದು ವಿಶೇಷತೆ ಏನು? ಯಾಕೆ ಸಾಕ್ಷಾತ್ ಸೂರ್ಯನಾರಾಯಣನು ಧನುರಾಶಿಯಲ್ಲಿ ಸ್ಥಿತನಾದಾಗ ಪ್ರಕೃತಿಯಲ್ಲಿ ಯಾವೆಲ್ಲ ಕೌತುಕಗಳು ಕಾಣುತ್ತೆ, ನಮ್ಮೆಲ್ಲರ ಬದುಕಲ್ಲಿ ಏನೆಲ್ಲ ಅದು ತಂದುಕೊಡುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ವಿಶಾಖ ನಕ್ಷತ್ರಕಾರಕನಾಗಿರ್ತಕ್ಕಂಥ ಗುರುವು ಮತ್ತು ಇವತ್ತಿನ ದಿನಕ್ಕೆ ಅಧಿಕಾರಕನಾಗಿರ್ತಕ್ಕಂಥ ಬುಧನು, ಹಾಗೆ ತ್ರಯೋದಶಿಗೆ ಅಧಿಕಾರಕನಾಗಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರನು, ಅದರಲ್ಲೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಪ್ರದೋಷ ಇರ್ತಕ್ಕಂಥದ್ದು. ಈ ಬುಧವಾರದ ದಿವಸ ವಿಶೇಷವಾಗಿ ಈ ಒಂದು ಧನುರ್ಮಾಸದಲ್ಲಿ ಹೇಗೆ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ವಸ್ತು ಜಡವಸ್ತುವಾದಾಗ ಅದನ್ನು ನಾವು ಉತ್ತಮವಾಗಿ ಸ್ಥಿತಿಗೆ ತರಬೇಕಾದ್ರೆ, ಎಲ್ಲೋ ನಿಂತ್ಕೊಂಡಿರ್ತಕ್ಕಂಥದ್ದನ್ನು ಅದನ್ನು ನಾವು ಮುಂದೆ ತರಬೇಕಾದ್ರೆ ಹೇಗೆ ನಾವು ಅದರ ಮುಖಾಂತರವಾಗಿ ನಾವು ಅದಕ್ಕೆ ಅವಲೋಚನೆ ಮಾಡ್ತೀವಿ ಅಂತ ಹೇಳಿದಾಗ ಆ ಆಲೋಚನೆಯಲ್ಲಿ ವಿಶೇಷತೆಯನ್ನು ಇದ್ದಾಗ ಖಂಡಿತ ಅದರಿಂದ ಉತ್ತಮ ಗುಣಗಳನ್ನು ಕಾಣಬಹುದು. ಹೇಗೆ ಅಂದರೆ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ತುಳಸಿ ಅರ್ಚನೆ ಮಾಡಿಸೋದ್ರಿಂದ, ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಮಂತ್ರದ ಉದ್ಘೋಷವನ್ನು ಮಾಡೋದರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸತನವನ್ನು ಕಾಣ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ. ಎಲ್ಲರೂ ಕೂಡ ಇವತ್ತಿನ ದಿವಸ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅವನ ಅನುಗ್ರಹವನ್ನು ಪಡೆಯಿರಿ ಅಂತೇಳಿ ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ನಾನು ಆಗಲೇ ಹೇಳ್ತಾ ಇದ್ದೆ, ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮವಾದಂಥ ಕನಸನ್ನು ಕಂಡಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮಕ್ಕಳಲ್ಲಿ ಓದಬೇಕು ಅನ್ನುವಂಥ ಒಂದು ಹಂಬಲ ಆಗಿರ್ಬೋದು, ಆಸಕ್ತಿ ಅನ್ನೋದು ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ತಿಳಿಸೋದಾದ್ರೆ? ಖಂಡಿತ. ಏನಂದರೆ ನಮ್ಮ ಭಾರತದ ಸಂಸ್ಕೃತಿ ಹೇಗಿತ್ತಪ್ಪ ಅಂದರೆ, ನಾವು ಅನಾದಿಯಿಂದ ಆದಿಕಾಲದಿಂದ ಅನಾದಿ ತನಕ ನಾವು ತಗೊಂಡು ಬಂದಾಗ ಹೇಗೆ ಗುರುಕುಲ ಪದ್ಧತಿ ಅಂತಿತ್ತು. ಒಂದು 8 ವರ್ಷಗಳ ಸಮಯ ತನಕ ನಾವು ಅವರಿಗೆ ಕ್ರಿಯಾಶೀಲತೆ, ಶಾಂತತೆ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ತಾ ಇದ್ವಿ. ಅಲ್ಲಿಂದ ಮಕ್ಕಳು ಯಾಕಂದರೆ 8 ವರ್ಷದ ತನಕ ಕ್ರಿಯಾಶೀಲತೆಯನ್ನು ಅವರು ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋಗಬೇಕು. ಅದಾದ ನಂತರದಲ್ಲಿ ನಾವು ಮನೋಬುದ್ಧಿ ಅಂತಕ್ಕಂಥದ್ದಿದೆ, ಆತ್ಮಬುದ್ಧಿ, ಮನೋಬುದ್ಧಿ ಅಂತಕ್ಕಂಥದ್ದು. ಈ ಮನೋಬುದ್ಧಿ ಅಂತಕ್ಕಂಥದ್ದನ್ನು ನಾವು ಯಾವಾಗ ಬೇಕಾದರೂ ಕೂಡ ನಮ್ಮ ಬದುಕಿಗೆ ನಾವು ತಂದ್ಕೊಳ್ಬೋದು. ಯಾಕೆಂದರೆ ಇನ್ನೊಬ್ಬರು ನೋಡಿ ಕಲಿಯುವಂಥದ್ದೇ ಮನೋಬುದ್ಧಿ. ಆದರೆ ಆತ್ಮಬುದ್ಧಿ ಅಂತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನೇ ಅಥವಾ ಪರಮಾತ್ಮನೇ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಹಾಗಾಗಿ ಆ ಆತ್ಮಬುದ್ಧಿಯ ವಿವೇಚನೆಯನ್ನು ಮೂಲತಃ ನಾವು ಕಲಿಸಬೇಕಾಗಿರತಕ್ಕಂಥದ್ದು ಮಾತಾಪಿತರು. ಹಾಗಾಗಿ ಆ ತಂದೆ ತಾಯಿ, ಮುಖ್ಯವಾಗಿ ತಾಯಿಯ ಪಾತ್ರ
ಮಕ್ಕಳ ಮೇಲೆ ಅತ್ಯಂತ ಶುಭಫಲವಾಗಿರ್ತಕ್ಕಂಥ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ತಾಯಿಯ ವಿಶೇಷತೆ ಏನು, ತಾಯಿಯ ಗುಣಧರ್ಮಗಳೇನು, ತಾಯಿ ಹೇಗೆ ಭೌತಿಕವಾಗಿ ಮತ್ತು ಸಾಂಸಾರಿಕವಾಗಿ ಜೀವನದಲ್ಲಿ ತನ್ನ ಮಕ್ಕಳನ್ನು ಸನ್ಮಾರ್ಗದೊಳಗೆ ಕರ್ಕೊಂಡು ಬರ್ಬೋದು ಅಂತಕ್ಕಂಥದ್ದು ತಾಯಿಯ ವಿವೇಚನೆಯಲ್ಲಿರುತ್ತೆ. ಹಾಗಾಗಿ ಆ ತಾಯಿಯ ಮೂಲ ಗುರು, ನಾವು ಅಮ್ಮ ಮೊದಲ ಗುರು ಅಂತ ನಾವು ಕರಿತೀವಿ. ಯಾಕೆಂದರೆ ಎಲ್ಲರ ಬದುಕಿನಲ್ಲೂ ಕೂಡ ತಾಯಿಯ ಬಹಳ ಮಹತ್ತರವಾದಂಥ ಪಾತ್ರ ಇರುತ್ತೆ. ಹಾಗಾಗಿ ಆ ಪಾತ್ರ ನಮ್ಮ ಇವತ್ತಿನ ವೈಜ್ಞಾನಿಕ ಅಥವಾ ವಿಜ್ಞಾನ ಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾದರೆ ತಾಯಿಗೆ ವಾತ್ಸಲ್ಯವಿಲ್ಲವಾ ಅಂದರೆ ಖಂಡಿತ ಮಕ್ಕಳ ಮೇಲೆ ತಾಯಿಗೆ ವಾತ್ಸಲ್ಯ ಇದ್ದೇ ಇರುತ್ತೆ. ಆದರೆ ಇವತ್ತಿನ ಈ ಒಂದು ಯಂತ್ರ ಬದುಕಿನಲ್ಲಿ ಎಲ್ಲರೂ ಕೂಡ ತನ್ನದೇ ಆದಂತಹ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಅವರು ಬೇಡದೇ ಇರತಕ್ಕಂಥ ವಿಚಾರಾದಿಗಳನ್ನು ತಮ್ಮ ಮನಸ್ಸಿನಲ್ಲಿ ಆಲೋಚಿಸುತ್ತಾ ತನಗೆ ಬೇಕಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಮತ್ತೆ ಮರೀತಾ ಇರತಕ್ಕಂಥ ಸಂದರ್ಭ ಇವತ್ತಿನ ಕಾಲಮಾನ. ಅದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಆದರೂ ಕೂಡ ಮಕ್ಕಳನ್ನು ತಿದ್ದಬೇಕಾದದ್ದು ಕೇವಲ 8 ವರ್ಷಗಳ ತನಕ ಮಾತ್ರ. ಯಾಕೆ ಅಂದರೆ ಜ್ಞಾನ ವ್ಯಕ್ತಾವ್ಯಕ್ತ ಸ್ವರೂಪನು, ಅಂದರೆ ಅವ್ಯಕ್ತನಾದಂತಹ ಪರಮೇಶ್ವರನು ವ್ಯಕ್ತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಖಂಡಿತ ಆ ಎಲ್ಲ ಆಗು ಹೋಗುಗಳಿಗೂ ಕೂಡ ಮಾತಾಪಿತರೇ ಕಾರಣಕರ್ತರಾಗ್ತಾರೆ. ಹಾಗಾಗಿ ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಮಕ್ಕಳನ್ನು ಹೇಗೆ ತಿದ್ದಬೇಕು ಅಂತಕ್ಕಂಥದ್ದನ್ನು ಮುಂದೆ ತಿಳ್ಕೊಳ್ಳೋಣ. ಸರಿ ಗುರೂಜಿ, ಮಕ್ಕಳ ವಿದ್ಯಾ ಬುದ್ಧಿ ಅಂದರೆ ಸರಿಯಾಗಿ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಇರುವಂತಹ ಸುಲಭ ಮಾರ್ಗ ಅಂದರೆ ಏನು ಗುರುಗಳೇ? ಮಕ್ಕಳನ್ನು ನಾನು ಆಗಲೇ ತಿಳಿಸಿದ ಹಾಗೆ ಶಾಂತಿ ಮತ್ತು ಕ್ರಿಯಾಶೀಲತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೊಂದು ಸಣ್ಣ ಕಥೆ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ನಮಗೆಲ್ರಿಗೂ ಗೊತ್ತು. ಅವನಿಗೆ ನಾವು ಸ್ವಾಮಿನಾಥ ಅಂತ ಕರಿತೀವಿ. ಯಾಕೆ ಸ್ವಾಮಿನಾಥ ಅಂದರೆ ಅವನು ಎಲ್ಲ ಬುದ್ಧಿ ವೇದ ವಿದ್ಯಾದಿಗಳನ್ನು ಕಲಿಯಬೇಕಾದ್ರೆ ಸಾಕ್ಷಾತ್ ಪರಮೇಶ್ವರ ಬ್ರಹ್ಮನ ಹತ್ರ ಕಳಿಸ್ತಾನಂತೆ. ಬ್ರಹ್ಮನ ಹತ್ರ ಹೋದಾಗ ಆ ಬ್ರಹ್ಮದೇವನು ಎಲ್ಲವನ್ನೂ ಕಲಿಸ್ತಾನಂತೆ. ಆದರೆ ಓಂಕಾರದ ಅರ್ಥವನ್ನು ಹೇಳಲಿಕ್ಕೆ ಅವನ ಕೈಲಾಗಲ್ವಂತೆ. ಯಾರಿಗೆ? ಬ್ರಹ್ಮದೇವನಿಗೆ. ಸೊ ಸುಬ್ರಹ್ಮಣ್ಯ ವಾಪಸ್ ಬಂದು ತನ್ನ ತಂದೆ ಶಿವನಲ್ಲಿ ಕೇಳ್ಕೊಂಡಾಗ ಶಿವ ಹೇಳ್ತಾನಂತೆ, ಅಪ್ಪ ನನಗೂ ಕೂಡ ಈ ಓಂಕಾರದ ಮಹತ್ವ ಗೊತ್ತಿಲ್ಲ ಅಂತೇಳಿ ಹೇಳ್ತಾನಂತೆ. ಈ ಓಂಕಾರದ ಮಹತ್ವ ಗೊತ್ತಿಲ್ಲ ಅಂತ ಹೇಳಿದಾಗ ಆಗ ಸುಬ್ರಹ್ಮಣ್ಯ ಹೇಳ್ತಾನಂತೆ, ಯಾರಿಗೆ? ಸಾಕ್ಷಾತ್ ಪರಮೇಶ್ವರನಿಗೆ ಹೇಳ್ತಾನಂತೆ, ಆಯಿತು ನಾನು ಓಂಕಾರದ ಸ್ವರೂಪವನ್ನು ನಿನಗೆ ತಿಳಿಸ್ಕೊಡ್ತೇನೆ, ಓಂಕಾರದ ಅರ್ಥವನ್ನು ನಿನಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದಾಗ ಶಿವನು ಆಶ್ಚರ್ಯಚಕಿತನಾಗ್ತಾನೆ. ಆಯ್ತಪ್ಪ ಹೇಳು ಅಂತ ಹೇಳಿದಾಗ ಇಲ್ಲ ಅದು ಗುರುಮುಖೇನ ಹೇಳಬೇಕು. ಯಾಕೆಂದರೆ ಗುರುವನ್ನವನು ಎಲ್ಲದಕ್ಕಿಂತ ಮಿಗಿಲಾದಂಥವನು ಅಂತ, ಪರಾಪರನು ಅಂತ. ಹಾಗಾಗಿ ಅವನು ಸುಬ್ರಹ್ಮಣ್ಯನು ಕೇಳಿದ ತಕ್ಷಣ ನಾನೇನು ಮಾಡಬೇಕಪ್ಪ ಅಂದರೆ ಗುರುವಾದವನು ಮೇಲೆ ಇರಬೇಕು, ಶಿಷ್ಯನಾದವನು ಕೆಳಗೆ ಇರಬೇಕು ಅಂತೇಳಿ ಸುಬ್ರಹ್ಮಣ್ಯನ ಹೇಳ್ತಾನಂತೆ. ಹೇಳಿದಾಗ ಆ ಸುಬ್ರಹ್ಮಣ್ಯನನ್ನು ಪರಮೇಶ್ವರ ತನ್ನ ಭುಜದ ಮೇಲೆ ಕೂರಿಸ್ಕೊಂಡಾಗ ಅವನಿಗೆ ಕಿವಿಯಲ್ಲಿ ಓಂಕಾರದ ಸ್ವರೂಪವನ್ನು ಅಥವಾ ಓಂಕಾರದ ಅರ್ಥವನ್ನು ಸಾಕ್ಷಾತ್ ಸುಬ್ರಹ್ಮಣ್ಯನು ಪರಮೇಶ್ವರನಿಗೆ ಹೇಳಿದಂತೆ. ಅದು ಓಂಕಾರ ಅಂತಕ್ಕಂಥದ್ದು ಸೃಷ್ಟಿಯ ಒಂದು ಸ್ಥಿತಿ. ಆ ಸೃಷ್ಟಿಯ ಸ್ಥಿತಿಯಲ್ಲಿ ಏನು ಓಂಕಾರದ ಅರ್ಥವನ್ನು ತಿಳ್ಕೊಂಡಾಗ, ಹಾಗಾಗಿ ಸ್ವಾಮಿ ಅಂದರೆ ಪರಮೇಶ್ವರ, ಆ ಸ್ವಾಮಿಗೆ ಗುರುವನಾದದ್ದರಿಂದ ಅವನನ್ನು ಸ್ವಾಮಿನಾಥ ಅಂತೇಳಿ ಸುಬ್ರಹ್ಮಣ್ಯನ ಕರಿತೀವಿ. ಈ ಸ್ವಾಮಿನಾಥ ಈಗ ರುದ್ರನು ಪಂಚಮುಖಗಳು, ಈ ಪಂಚಮುಖಗಳಿಗೆ ಜೊತೆಗೆ ಚೈತನ್ಯ ರೂಪ ಅಂತಕ್ಕಂಥ ಒಂದು ಮುಖವನ್ನು ಧಾರಣೆ ಮಾಡಿದ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥದ್ದು ಪರಮೇಶ್ವರನ ಪಂಚಮುಖಗಳು. ಹಾಗಾಗಿ 6ನೇ ಮುಖ ಚೇತನ ಮುಖ ಅಂತಕ್ಕಂಥದ್ದು. ಈ ಚೈತನ್ಯ ಮುಖವನ್ನು ಒಡಗೂಡಿ ಶಕ್ತಿಯೊಂದಿಗೆ ಆ ಒಂದು ಸಂದರ್ಭದಲ್ಲಿ ಶಕ್ತಿಯನ್ನು ಸಂಯೋಜನೆ ಮಾಡಿದಾಗ ಆವಿರ್ಭವಿಸಿದಂಥವನ ಸುಬ್ರಹ್ಮಣ್ಯನು. ಅದಕ್ಕೆ ಅವನಿಗೆ 6 ಮುಖಗಳು ಅಂತೇಳಿ ಕರಿತೀವಿ. ಆ ಷಣ್ಮುಖನ ಸಂಯೋಜನೆ ಈ ಜಗತ್ತಿಗೆ ಬಂದಾಗ ಅಲ್ಲಿಂದ ಉದಯವಾಯಿತು. ಪಂಚಭೂತಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಭೂತಾಧಿಪತಿಯಾಗಿರ್ತಕ್ಕಂಥ ಪರಮೇಶ್ವರನ, ವಿಶೇಷವಾಗಿ ಸ್ವಾಮಿನಾಥನಾದಂತಹ ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಾವು ಅತ್ಯಂತ ಸುಲಲಿತವಾಗಿ ಇವತ್ತಿನ ಮಕ್ಕಳಿಗೆ ವಿಶೇಷತೆಯನ್ನು ನಾವು ಕಲಿಸ್ಕೊಡ್ತಕ್ಕಂಥ ಅವಕಾಶ ನಮ್ಮಲ್ಲಿರ್ತಕ್ಕಂಥದ್ದಾಗಿದೆ. ಸರಿ ಗುರೂಜಿ, ಇನ್ನು ಮಕ್ಕಳ ಜಾತಕದಲ್ಲಿ ಏನಾದರೂ ದೋಷ ಅಂತ ಇದ್ದಾಗ ಅದರ ನಿವಾರಣೆ ಹೇಗೆ ಅಂತ ಹೇಳಿ? ಜಾತಕ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಕನ್ನಡಿ ಹಾಗೆ. ಅದನ್ನು ನಾವು ತಿಳಿಸುವಂಥವರು ಏನೋ ಅವರವರ ವಿವೇಚನೆಗೆ ಅನುಸಾರವಾಗಿ ಅದನ್ನು ತಿಳಿಸಬಹುದೇ ಹೊರತು ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಸಮುದ್ರ, ಮತ್ತು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷ್ಯ ಶಾಸ್ತ್ರಂ
ಚಂದ್ರಮಾರ್ಕ ಸಾಕ್ಷಿಣಾಮ್ ಅಂತೇಳಿ ಹೇಳುತ್ತೆ ಶಾಸ್ತ್ರದಲ್ಲಿ. ಏನಪ್ಪ ಅಂದರೆ ಯಾವುದನ್ನು ಅಪ್ರತ್ಯಕ್ಷವಾದದ್ದನ್ನು ಪ್ರತ್ಯಕ್ಷತೆಯನ್ನು ತೋರಿಸ್ಕೊಡ್ತಕ್ಕಂಥ ಶಾಸ್ತ್ರ, ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವ್ರು ಸೂರ್ಯಚಂದ್ರರು ಅಂತ. ಹಾಗಾಗಿ ಎಷ್ಟು ಸೂರ್ಯಚಂದ್ರರು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾರೋ ಅಷ್ಟೇ ಪ್ರತ್ಯಕ್ಷವಾಗಿ ಜ್ಯೋತಿಷ್ಯವನ್ನು ಕೂಡ ನಾವು ಅದರಲ್ಲಿ ಅದು ಬಹಳ ಸಮುದ್ರ ಸಾಗರದಲ್ಲಿರ್ತಕ್ಕಂಥದ್ದು, ಒಂದೊಂದು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅದನ್ನು ಸ್ವೀಕರಿಸಬಹುದು. ಹಾಗಾಗಿ ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿ ಗುರು ಮತ್ತು ಬುಧನ ಸಂಯೋಜನೆ ಚೆನ್ನಾಗಿದ್ದಾಗ ಮಕ್ಕಳ ವಿದ್ಯಾ ವಿನಯತೆಯಲ್ಲಿ ಅತ್ಯಂತ ಒಂದು ಪ್ರಬುದ್ಧಮಾನಕ್ಕೆ ಬರ್ತಕ್ಕಂಥವ್ರಾಗ್ತಾರೆ. ಅದರಲ್ಲೂ ಕೂಡ ಗುರುವಿನೊಟ್ಟಿಗೆ ಚಂದ್ರನ ಸೇರಿದಾಗ ಇನ್ನೊಂದಷ್ಟು ಪ್ರಬುದ್ಧತೆ ಬರ್ತಕ್ಕಂಥದ್ದಾಗುತ್ತೆ. ನಾವು ಮಾತನಾಡಬೇಕಾದ್ರೆ ಹೇಳ್ತೀವಿ, ನಮ್ಮ ಮಕ್ಕಳಲ್ಲೇ ಇದ್ದಂಥವ್ರು ಒಂದಷ್ಟು ಮಕ್ಕಳು ಅತ್ಯಂತ ಬುದ್ಧಿವಂತರು ಇರ್ತಾರೆ, ಜ್ಞಾನವಂತರು ಇರ್ತಾರೆ. ಅವ್ರ ಜೊತೆಲಿ ನಮ್ಮ ಮಕ್ಕಳನ್ನು ನಾವು ನೋಡಿದಾಗ ಸ್ವಲ್ಪ ನಮಗೆ ಯಾಕೋ ಹಿನ್ನಡೆ ಸಂಭವಿಸ್ತಾ ಇದೆ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಕ್ಕಳ ಆ ಒಂದು ವಿದ್ಯಾ ಸಂದರ್ಭದಲ್ಲೂ ಕೂಡ ತಂದೆಗಳ ಪಾತ್ರ ಅಥವಾ ತಾಯಿಯ ಪಾತ್ರ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಆತ್ಮಬಲ, ಮನೋಬಲ ಮತ್ತು ದಿಗ್ಬಲ, ದೈವಬಲ ಅಂತಕ್ಕಂಥದ್ದಿದೆ. ಮೊದಲನೇದಾಗಿ ಆತ್ಮಬಲವನ್ನು ತುಂಬುವವರು ಯಾರಪ್ಪ ಅಂದರೆ ಮಾತಾಪಿತರೆ. ಅದಾದಮೇಲೆ ಮನೋಬಲವನ್ನು ಬೇರೆ ಬೇರೆ ಜಾಗಗಳಲ್ಲಿ ಅವನು ಕಲ್ತ್ಕೊಳ್ತಾನೆ. ಅದಾದಮೇಲೆ ಅವನ ಆಲೋಚನೆಯಲ್ಲಿ ದಿಕ್ಕನ್ನು ಆರಿಸ್ಕೊಳ್ತಾನೆ. ಅದಾದಮೇಲೆ ಆ ಎಲ್ಲ ಮೂರರ ಅನುಸಂಧಾನಕ್ಕೆ ದೇವರ ಅನುಗ್ರಹವಾಗುತ್ತೆ. ಹಾಗಾಗಿ ಈ ಮಕ್ಕಳನ್ನು ತಿದ್ದಬೇಕಾದ್ರೆ ಮೊದಲು ಜ್ಞಾನವನ್ನು ವೃದ್ಧಿಸಬೇಕು. ಅವ್ರಿಗೆ ನಾವು ಇವಾಗ ಮಕ್ಕಳು ವಿದ್ಯೆಯಲ್ಲಿ ಮರೆತು ಹೋಗ್ತೀವಿ ಅಂತಕ್ಕಂಥದ್ದು ಬರುತ್ತೆ. ಮರೆತು ಬಿಡ್ತಾರೆ ಅಂತ. ಆದರೆ ನಮ್ಮ ಆ ಒಂದು ಕಲಿಕೆಯಲ್ಲಿ ಹೇಗಿದೆ ಅಂದರೆ, ನಮಗೆಲ್ಲರಿಗೂ ಕೂಡ ಕಾಗಣಿತ ಗೊತ್ತು ಅಲ್ವಾ? ಕಾಗುಣಿತ ನಾವು ಹಿಂದೆ ನಮ್ಮ ಕಾಲದಲ್ಲೆಲ್ಲ ಹೀಗೆ ಕೈ ಕಟ್ಕೊಂಡ್ಬಿಟ್ಟು ಮಾಸ್ಟ್ರು ಕಾಕ ಇಲ್ಲಪ್ಪ ಅಂದರೆ ನಾವು ಅದನ್ನು ಹೇಳ್ಕೊಳ್ತಾ ಇದ್ವಿ. ಸರ್ವತಾ ಅದನ್ನು ಹೇಳ್ತಾ ಏನಾಗುತ್ತೆ, ಈ 8 ವರ್ಷಗಳ ತನಕ ಮಕ್ಕಳ ಬದುಕಿನಲ್ಲಿ ಆ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂತಹ ಎಲ್ಲ ಅವಕಾಶಗಳಿರುತ್ತೆ. ಯಾಕಂದರೆ 8 ವರ್ಷದ ತನಕ ಎಲ್ಲ ನೋಡಿ ಕಳೆಯತಕ್ಕಂಥದ್ದೇ ಮನುಷ್ಯನ ಆ ಒಂದು ಬದುಕಿನಲ್ಲಿ. ಹಾಗಾಗಿ ಆ 8 ವರ್ಷಗಳಲ್ಲಿ ಮಕ್ಕಳಿಗೆ ಈಗ ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ. ಅದನ್ನು ಮಂತ್ರ ಅನ್ನೋದಕ್ಕಿಂತ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು ಅಂತ ಮಕ್ಕಳಿಗೆ ಇದನ್ನು ಮಾಡಿದ್ದೇ ಆದರೆ, ಯಾಕೆಂದರೆ ಇದು ಅನುಭವಪೂರ್ವಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಈ ಕಾ ತ ಚ ತ ನ ಪಾಮ ಏನಂತೀವಿ ನಾವು, ಕಾಚ, ಕಾ ಮತ್ತೆ ಚ, ಠ, ತ, ಪ, ಈ 5 ಅಕ್ಷರಗಳು ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಈ ಕಾಕ ಗಾಗಾನ್ಯ, ಚಾಚ ಜಾಜಾನ್ಯ, ತಾತ ಟಾಟಾ ಟಾಡಾಣ, ತಾತ ದಾದಾನ, ಪಾಪ ಬಾಬಾಮ ಅಂದರೆ ಕಾಕ ಗಾಗಾನ್ಯ, ಚಾಚ ಜಾಜಾನ್ಯ, ಟಾಟಾ ಡಾಡಾಣ, ತಾತ ದಾದಾನ, ಪಾಪ ಬಾಬಾಮ. ಇದು ಈ ನಮ್ಮ ನಾಲಿಗೆಗೆ ಅದು ಕೆಲವು ವಿಷಯಗಳನ್ನು ಅಂದರೆ ಮನಸ್ಸಿಗೆ ಅದು ತಗೊಂಡೋಗಿ ಕೊಡುತ್ತೆ. ಸ್ಫುತಿ ಮಟ್ಟದಲ್ಲಿ ಅದು ತಗೊಂಡೋಗಿ ಅದು ಸೇವ್ ಮಾಡುತ್ತೆ. ಅದಕ್ಕೆ ನಾವು ಎರಡು ಕೂಡ ನಮಗೆ ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಅಂತ ಇರುತ್ತೆ. ಈ ಫಾರ್ಮುಲಾನ ನಾವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಇದನ್ನು ಪ್ರತಿನಿತ್ಯವೂ ಕೂಡ ಈ ಪಂಚಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕಾಕ ಗಾಗಾನ್ಯ, ಚಾಚಾ ಜಾಜಾನ್ಯ, ಟಾಟಾ ಡಾಡಾಣ, ತಾತ ದಾದಾನ, ಪಾಪ ಬಾಬಾಮ ಅಂತೇಳಿ ಅವ್ರನ್ನ ಅದನ್ನು ಪ್ರಾರಂಭ ಮಾಡೋದ್ರಿಂದ ಅವ್ರಿಗೆ ವಿದ್ಯೆಯ ಆರ್ಜನೆಗೆ ಜಾಸ್ತಿ ಆಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ. ಸರಿ ಗುರುಜಿ, ಒಂದು ಕಾಗುಣಿತ ಸೂತ್ರದ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ ಅಂದು. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ಭದ್ರಾವತಿಯಿಂದ ಮೇಡಮ್. 1 ರಿಂದ 30 ಒಳಗೆ ಒಂದು ಸಂಖ್ಯೆಯನ್ನು ತಿಳಿಸಿ. 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ಚೆನ್ನಾಗಿದ್ದೀವಿ ಅಂತ ಹೇಳ. ಖಂಡಿತ ನಿಮ್ಮ ಆ ಒಂದು ಮಾತಿನಲ್ಲಿ ಅತ್ಯಂತ ಒಂದು ವೇದನೆ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಏನು ಕೇಳಬೇಕಿತ್ತು ತಾಯಿ? ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಏನು ಮಗನ ಮಗಳ? ಮಗ ಗುರುಜಿ. ಮಗ. ಏನು ಹೆಸರು? ಹೆಸರು ಮಹಾದೇವ್. ಮಹಾದೇವ್ ಅಂತ. ಹೌದು ಗುರುಜಿ. ಏನ್ ಮಾಡ್ಕೊಂಡಿದ್ದಾರೆ? ಮನೆ ಬಿಟ್ಟೋಗಿ 1 ವರ್ಷ ಆಯ್ತು ಗುರುಜಿ. ಮನೆ ಬಿಟ್ಟು ಹೋಗಿದ್ದಾರಾ? ಮನೆ ಬಿಟ್ಟು ಹೋಗಿದ್ದಾರೆ. ಅಮ್ಮ, ಈ ಸಂದರ್ಭಕ್ಕೆ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಖಂಡಿತ ಅವರು ಯಾವುದೋ ಈ ದೈವಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿದ್ದಾರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ತಾಯಿ.
ಅವ್ನ್ ಬರಂಗ್ ಮಾಡಿ ಗುರುಜಿ. ಅಮ್ಮ ನೀವು ಮನೆ ದೇವರು ಯಾರು ತಾಯಿ? ಮನೆ ದೇವರು ಯಾರು? ಮನೆ ದೇವರು ಹಳ್ಳಿಕೇಶ್ವರ ಗುರುಜಿ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ ಅಮ್ಮ. ಜೂನ್ ತನಕ ಸ್ವಲ್ಪ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಬರಲಿಕ್ಕೆ ಒಂದು ವ್ಯವಸ್ಥೆ ತುಂಬ ಕಡಿಮೆ ಇದೆ. ಜೂನ್ ನಂತರದಲ್ಲಿ ಖಂಡಿತ ನಿಮಗೆ ಬರ್ತಕ್ಕಂಥ ಎಲ್ಲ ಅವಕಾಶಗಳಿದೆ ತಾಯಿ. ಆದರೆ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಬರ್ತಾರೆ. ಯಾವುದೋ ಪುಣ್ಯತಮವಾಗಿರ್ತಕ್ಕಂಥ ಗುರುಗಳ ಸನ್ನಿಧಾನದಲ್ಲಿ ಇದ್ದಾರೆ, ಅವರು ಗುರುಗಳ ಸಮ್ಮುಖದಲ್ಲಿದ್ದಾರೆ. ಹಾಗಾಗಿ ಅವರೇ ಬರ್ತಾರೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಶುಭವಾಗುತ್ತೆ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಪೂಜಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪೂಜಾ. ಹಾ ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಮಖಂಡಿಯಿಂದ. ಓಕೆ, 1 ರಿಂದ 30 ಒಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 4. ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ. ನಮಸ್ಕಾರ ತಾಯಿ, ಹೇಗಿದ್ದೀರಮ್ಮ? ನಾವು ಜಮಖಂಡಿಂದ ಮಾಡ್ತಿದ್ದೇವೆ. ಆರಾಮಿದ್ದೀರಿ? 4. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗತ್ತೆ. ಈಗ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ ಪೂಜಾ. ನಾನು ಆರಾಮದೇವ್ರಿ, ನೀವು ರೀ? ಅಮ್ಮ ಹಾ. ನೀವು ಮಾತನಾಡ್ತಾ ಇರ್ತಕ್ಕಂಥ ಇದು ವಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ ತಾಯಿ, ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ. ಅದೇ ಪೂಜೆ ಅಂತ ಏನ್ರಿ ಜಮಖಂಡಿಂದ ಮಾತಾಡ್ಬೇಕ್ರಿ ಗುರಿ. ಹೌದು ತಾಯಿ, ಏನು ಕೇಳಬೇಕಿತ್ತು ತಾಯಿ? ನನ್ನ ಬಗ್ಗೆ ನಾ ಮಕ್ಕಳಾಗಿರ್ಕಿಲ್ರಿ ಅದಕ್ಕೆ. ಅಮ್ಮ, ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಏನಪ್ಪ ಅಂದರೆ ಸ್ವಲ್ಪ ಜಟಿಲವಾಗಿ ಇದ್ದೀರಾ ಅಂತ ತೋರಿಸ್ತಾ ಇದೆ. ಅಂದರೆ ಏನೋ ಆಲೋಚನೆ ನಿಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದನ್ನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ದಿಕ್ಕೇ ತೋರಿಸ್ತಾ ಇಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿದ್ದೀರಾ ಅಂತ ಕಾಣ್ತಾ ಇದೆ ತಾಯಿ. ಅಮ್ಮ ಕೇಳ್ತಿದ್ಯಾ? ಓಕೆ, ಹಾ ಕೇಳ್ತೈತ್ರಿ. ಅಲ್ಲಮ್ಮ, ಏನು ಆಲೋಚನೆ, ನೀವು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಕನ್ಫ್ಯೂಸಲ್ಲಿ ಇದ್ದೀರಾ ಅಂತ ಕೇಳಿಸ್ತಾ ಇದೆ. ಹಾ ಕನ್ಫ್ಯೂಜನ್ ಐತ್ರಿ, ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದ್ರಿ, ಇನ್ನೇನ್ ಮಾಡ್ಬೇಕು ಅನ್ನೋ ತಲೆಯಾಗ ಬರವಲ್ಲ. ಏನೂ ಇಲ್ಲ ತಾಯಿ, ಗುರುಗಳ ಆರಾಧನೆ ಮಾಡಿ. ಪ್ರತಿ ಗುರುವಾರ ಅಶ್ವತ್ಥ ಮರಕ್ಕೆ ಅಥವಾ ಔದುಂಬರ ಮರ, ಹತ್ತಿ ಮರಕ್ಕೆ ತಗೊಂಡೋಗಿ ಒಂದು ಚೆಂಬು ನೀರನ್ನು ಹಾಕಿ 21 ಪ್ರದಕ್ಷಿಣೆ ಹಾಕಿ ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಓಕೆ, ಧನ್ಯವಾದಗಳು ಪೂಜಾ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ಹಲೋ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿತ್ರದುರ್ಗದಿಂದ ಕರೆ ಮಾಡ್ತಿದ್ದೀವಿ. ನನ್ನ Okay. ಮಗನ ಬಗ್ಗೆ ಕೇಳಬೇಕಾಗಿತ್ತು. 1 ರಿಂದ 30 ಒಳಗೆ ಒಂದು ಸಂಖ್ಯೆಯನ್ನ ಚೂಸ್ ಮಾಡಿ. 2. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ, ನೀವು ಆರಾಮಿದ್ದೀರಾ? ಆರಾಮ್. ಏನು ನಿಮ್ಮ ಮಗನ ಹೆಸರು? ನಮ್ಮ ಮಗನ ಹೆಸರು ವರುಣ್ ಅಂತ. ಏನು ಮಾಡ್ತಾ ಇದ್ದಾರೆ? ಅವರು 6ನೇ ಕ್ಲಾಸ್ ಓದ್ತಾ ಇದ್ದಾರೆ. ಮೊದ್ಲಂಗ್ ಓದ್ತಾ ಇಲ್ಲ, ಬಹಳ ಡಲ್ ಆಗಿದ್ದಾರೆ ಗುರುಜಿ. ಅದಕ್ಕೇನೆ ಇವತ್ತು, ಯಾಕಂದರೆ ನಿಮ್ಮಂಥವ್ರು ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನ ಅರ್ಜನೆ ಆಗಲಿ ಅಂತೇಳಿ ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತು ಈ ಮಂತ್ರವನ್ನು ಕೊಡ್ತೀನಿ ತಾಯಿ. ಪ್ರತಿನಿತ್ಯವೂ ಕೂಡ ಆ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಹೇಳಿಸೋದ್ರಿಂದ, ಅಥವಾ ನಾನು ಈಗ ತಿಳಿಸಿದ್ನಲ್ಲ, ಕಾಕಾ ಗಾಗಾನ್ಯ ಚಾಚಾ ಜಾಜಾನ ಟಾಟಾ ಡಾಡಾನ ತಾತಾ ದಾದಾನ ಪಾಪ ಬಾಬಾಮ, ಇದನ್ನು ಪ್ರತಿನಿತ್ಯವೂ ಕೂಡ 21 ಬಾರಿ ಆ ಮಕ್ಕಳ ಕೈಯಲ್ಲಿ ಹೇಳಿಸಿ. ನಿಮಗೆ ಅಂತಲ್ಲ, ಯಾರೆಲ್ಲ ನಮ್ಮ ವೀಕ್ಷಕರಿದ್ದಾರೋ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೋ, ಇವರೆಲ್ಲರೂ ಕೂಡ ಬೆಳಗ್ಗೆ ಮಕ್ಕಳನ್ನು ಬೇಗ ಎಬ್ಬರಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸೂರ್ಯೋದಯಕ್ಕಿಂತ ಮುಂಚೆ ಮಕ್ಕಳು ಎದ್ದಾಗ ಅವರ ಜ್ಞಾನದಲ್ಲಿ ಅತ್ಯಂತ ಶೀಘ್ರವಾಗಿ ಗ್ರಹಿಸುವಂತಹ ಶಕ್ತಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಮಕ್ಕಳನ್ನು ಬೇಗ ಎಬ್ಬರಿಸಿ ಈ ಒಂದು ಕಾಕಾಗಾಗ ಇದೇನಿದೆಯೋ ಒಂದೆಡೆ ಕೂರಿಸಿ 21 ಸಲ ಅವ್ರ ಮುಖಾಂತರ ಅದನ್ನು ಎಣಿಸ್ತಾ ಇದ್ದರೆ ದಿನಂಪ್ರತಿ ಕೂಡ ಅವರಿಗೆ ಜ್ಞಾನದ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಕೆಲಸ ಮಾಡಿ. ಜೊತೆಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದಲೂ ಕೂಡ ಸ್ವಲ್ಪ ಅವನು, ಯಾಕೆಂದರೆ ತುಂಬ ನಿಧಾನ, ಹಾಗಾಗಿ ಆ ನಿಧಾನವನ್ನು ನೀವು ಸ್ವಲ್ಪ ಪ್ರಧಾನಕ್ಕೆ ತರಬೇಕಾದ್ರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ತಾಯಿ. ಶುಭವಾಗಲಿ. ಓಕೆ, ಧನ್ಯವಾದಗಳು ಶ್ರುತಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಇನ್ನು ಮಕ್ಕಳು ಪರೀಕ್ಷೆ ಅಂತ ಬಂದಾಗ ಹೆದರುವಂಥದ್ದು ಅಥವಾ ಒಂದು ಭಯ ಅನ್ನುವಂಥದ್ದು ಸಹಜವಾಗಿ ಕಾಡ್ತಾ ಇರತ್ತೆ ಮಕ್ಕಳಲ್ಲಿ. ಹಾಗಾಗಿ ಆ ಒಂದು ಪರೀಕ್ಷೆಯ ಭಯವನ್ನು ಹೋಗಲಾಡಿಸೋದಕ್ಕೆ ಏನಾದರೂ ಮಾರ್ಗ ಇದೆಯಾ ಗುರುಗಳೇ? ಕಾಲಾತೀತವಾಗಿ ನಾವು ಆಲೋಚನೆ ಮಾಡಿದಾಗ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಅಂತಕ್ಕಂಥದ್ದೇ ತುಂಬ ಕನ್ಫ್ಯೂಸಲ್ಲಿ ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಪ್ರತಿ 10 ವರ್ಷಕ್ಕೊಮ್ಮೆನೋ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಮತ್ತು ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಬರೀ ಇವರನ್ನು
ಅವ್ರ ಮಕ್ಕಳು ಹಾಗೆ ಓದ್ತಿದ್ದಾರೆ, ಇವ್ರ ಮಕ್ಕಳು ಹೀಗೆ ಓದ್ತಿದ್ದಾರೆ ಅಂತಕ್ಕಂಥದ್ದನ್ನು ಒತ್ತಡಗಳನ್ನು ಹಾಕ್ತಾ ಇದ್ದೀವಿ ಮಕ್ಕಳ ಮೇಲೆ. ಅದೇನಾಗಿದೆ, ಆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ 1ನೇ ಕ್ಲಾಸಿಗೆ ಬಂದಾಗಲೇ 1ನೇ ತರಗತಿ 2ನೇ ತರಗತಿ 3ನೇ ತರಗತಿಗೆ ಬಂದಾಗಲೇ ಅವ್ರನ್ನ ವಿಪರೀತವಾಗಿ ಪೀಡಿಸ್ತಾ ಇದ್ವಿ. ಇಲ್ಲ ನೀನು ಓದಬೇಕು. ಅದಕ್ಕೆ ಯಾಕಂದರೆ ಮಕ್ಕಳು ಆಟ ಪಾಠಗಳಲ್ಲಿ ಮಗ್ನರಾಗಿ ಮನಸ್ಸನ್ನು ಸ್ಥಿಮಿತವಾಗಿ ಅವರು ಶುದ್ಧವಾಗಿ ಇಟ್ಕೊಂಡಾಗ ಆ ಮನಸ್ಸಿನ ಮುಖಾಂತರ, ಅದಕ್ಕೆ ನಾನು ಹೇಳಿದ್ದು ಶಾಂತಿ ಮತ್ತು ಕ್ರಾಂತಿ ಅಂತಕ್ಕಂಥ 2 ಪದ ಇದೆ. ಶಾಂತಿಯುತವಾಗಿ ಅವರು ಸರ್ವತಾ ಇರಲಿಕ್ಕೆ ಅವರನ್ನು ಅವಕಾಶ ಮಾಡಿಕೊಡ್ಬೇಕು, ಕ್ರಾಂತಿಪ್ರದವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಉತ್ತೇಜನವನ್ನು ನೀಡಬೇಕು. ಹಾಗಾಗಿ ಮಕ್ಕಳು ವಯೋಮಾನಕ್ಕೆ ಬರೋ ತನಕ ಅವರನ್ನು ಯಾವುದೇ ರೀತಿಯಲ್ಲೂ ಕೂಡ ಅವ್ರ ಮೇಲೆ ಒತ್ತಡಗಳನ್ನು ಹಾಕಬಾರ್ದು. ಮೂಲ ಅವರೇ ಅದಕ್ಕೆ ಓದಿಕೊಳ್ಳುವಂಥ ಅವಕಾಶ ಇರುತ್ತೆ. ಏನಪ್ಪ ಅಂದರೆ ನಮ್ಮ ಕೆಲಸ ಏನು, ಒಂದು ಎಲ್ಲೋ ಹರ್ಕೊಂಡು ಹೋಗ್ತಾ ಇರೋ ನೀರನ್ನು ನಾವು ಸ್ವಲ್ಪ ಅದನ್ನು ಜಾಗ ಮಾಡಿಕೊಟ್ರೆ ತನ್ನ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮಕ್ಕಳಲ್ಲೂ ಕೂಡ ನಾವು ತಂದೆ ತಾಯಿಗಳಂತಕ್ಕಂಥವರು ಅತ್ಯಂತ ಸುಭದ್ರವಾಗಿ ಮಕ್ಕಳ ಬದುಕನ್ನು ಕಲ್ಪಿಸ್ಕೊಡ್ಬೇಕಂತಕ್ಕಂಥ ಧಾವಂತದಿಂದ ಅವ್ರ ಮೇಲೆ ನಾವು ಬೇಡವಾದದ್ದನ್ನು ಏರ್ತಾ ಇದ್ವಿ. ತಗೊಂಡೋಗಿ ಯಾವುದೋ ಇದಕ್ಕೆ ಹಾಕಿ ಅವ್ರನ್ನ ಎಂಗೇಜ್ ಮಾಡ್ತಾ ಇದ್ದೀವಿ. ಆದರೆ ಕನಿಷ್ಠ ಮಕ್ಕಳು 24 ತಾಸಲ್ಲಿ 4 ತಾಸಾದರೂ ಅವ್ರ ಆಟ ಪಾಠಗಳಲ್ಲಿ ಇರಬೇಕಂತೆ. ಆವಾಗ ಸೈಕಲ್ ತುಳಿತಾರೋ, ಚೌಕಾಬಾರ ಆಡ್ತಾರೋ, ಏನೋ ಅವ್ರವ್ರಿಗೆ ಆಯಾಯ ಪ್ರಾಂತ್ಯಕ್ಕೆ ಅನುಸಾರವಾಗಿ ಅದನ್ನು ಮಾಡೋದ್ರಿಂದ 4 ತಾಸು ಅವರು, ಯಾಕೆಂದರೆ 12-16 ವರ್ಷದ ತನಕ ಅದರಲ್ಲೂ ಕೂಡ ವಿಶೇಷವಾಗಿ ಆ 4 ತಾಸು ಅವರು ಬೇರೆದಕ್ಕೆ ಅವರು ಸ್ಪೆಂಡ್ ಮಾಡಿದಾಗ ಟೈಮನ್ನು ಅವ್ರು ವಿನಿಯೋಗಿಸಿದಾಗ ಮುಂದಿನ ಬದುಕು ಅವ್ರಿಗೆ ಹಸನಾಗಿರುತ್ತಂತೆ. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ವಿ, ಎಲ್ಲ ಹಾಗೆ ಚಿಕ್ಕ ಮಕ್ಕಳಿಗೆಲ್ಲ ಕನ್ನಡಕ ಬರ್ತಾ ಇದೆ, ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರೆಷರ್ ಮಾಡ್ತಾ ಇದ್ವಿ. ಅದನ್ನು ಫಸ್ಟು ತಂದೆ ತಾಯಿಗಳು ಅದನ್ನು ಮಾಡೋದನ್ನು ಬಿಡಬೇಕು. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಸರ್. ಹಲೋ, ನಿಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಾ ಇದೆ, ನಿಮ್ಮ ಹೆಸರು ತಿಳಿಸಿ. ಜಯಲಕ್ಷ್ಮಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರು. ಓಕೆ, 1ರಿಂದ 30 ಒಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 10. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ. ಅಮ್ಮ, ನಿಮ್ಮ ಸೂಚನೆ ಸಂಖ್ಯೆಗೆ ಅನುಸಾರವಾಗಿ ಏನು ಕೇಳಬೇಕಿತ್ತು ತಾಯಿ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ? ಅವಳು MCA ಮುಗಿಸಿ ಮನೇಲೇ ಇದ್ದಾಳೆ ಗುರುಗಳೇ. ಜಾಬ್ ಹೋಗ್ತಿದ್ಲು, ಯಾಕೋ 2 ವರ್ಷದಿಂದ ಅವಳಿಗೆ ಯಾವ ಜಾಬ್ ಇದಾಯ್ತು ಇಲ್ಲ. ಮದ್ವೆನೂ ನೋಡ್ತಾ ಇದ್ವಿ, ಅದು ಸೆಟ್ ಆಗಲ್ಲ. ಏನು ನಕ್ಷತ್ರ ಅವ್ರದ್ದು? ಅದು ಶುಭ ರಾಶಿ, ರೋಹಿಣಿ ನಕ್ಷತ್ರನಾ? ನಕ್ಷತ್ರ, ಮೃಗಶಿರ ನಕ್ಷತ್ರ. ಅಮ್ಮ, ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಮಾರ್ಚ್ ನಂತರ ಖಂಡಿತ ಒಳ್ಳೆಯದಾಗುತ್ತೆ. ಮೇ ಅಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಅನುರೂಪನಾದಂಥ ವರ ಬರತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಆದರೆ ಈ ತತ್ಕಾಲದಲ್ಲಿ ಸ್ವಲ್ಪ ಅವರಿಗೆ ಗ್ರಹಾನುಕೂಲ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆ ಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಅವನು ಇವತ್ತಿನ ಕಾಲಮಾನಕ್ಕೆ ಅಷ್ಟೊಂದು ಸುಭದ್ರನಾಗಿಲ್ಲ. ಹಾಗಾಗಿ ಆಂಜನೇಯನ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ಮಾಡಿ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಆ ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು 21 ಪ್ರದಕ್ಷಿಣೆ ಮಾಡಿದ್ದೆ ಆದರೆ ಖಂಡಿತ ಅವರಿಗೆ ಜನವರಿ 18ರ ನಂತರ ಫೆಬ್ರವರಿ ಅಷ್ಟೊತ್ತಿಗೆ ಕೆಲಸ ಸಿಗ್ತಕ್ಕಂಥದ್ದಾಗುತ್ತಮ್ಮ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸಿಕೊಡ್ತಾ ಇದ್ರಿ, ಇನ್ನು ವಿದ್ಯಾರ್ಜನೆಗೆ ಅಥವಾ ಜ್ಞಾನಾರ್ಜನೆಗೆ ಅಂತ ಹೇಳಿದ್ರೆ ಪೋಷಕರು ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬಾರ್ದು ಅಂತ ಹೇಳಿ, ಹಾಗಾಗಿ ಪೋಷಕರು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳೇನು ಅಂತ ಹೇಳಿ ತಿಳಿಸಿಕೊಡೋದಾದ್ರೆ ಮೂಲ ಏನಪ್ಪ ಅಂದರೆ, ಮೊದಲನೇದಾಗಿ ಮಕ್ಕಳಿಗೆ ನಾವು ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಬೇಕು. ಮನೆಯಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು, ತಂದೆ ತಾಯಿ ಅಂದರೆ ಯಾರು, ಅತ್ತೆ ಮಾವಂದರಂದರೆ ಯಾರು, ಅಣ್ಣ ತಮ್ಮಂದರಂದರೆ ಯಾರು, ಅಜ್ಜ ತಾತ ಅಂದರೆ ಯಾರು, ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಯಾರು. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲರನ್ನೂ ಕೂಡ ಪಾಶ್ಚಿಮಾತ್ಯ ಭಾಷೆ ನಮ್ಮನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದು. ಅತ್ತೆಗೂ ಆಗ ಆಂಟಿ ಅಂತೀವಿ, ಎಲ್ಲರನ್ನೂ ಕೂಡ ಆಂಟಿ ಅಂಕಲ್ ಅಂತ ಸಂಬೋಧನೆ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಮುಖ್ಯವಾಗಿ ನಾವು ಕಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಒಡನಾಟದಲ್ಲಿರ್ತಕ್ಕಂಥ, ನಾವು ಫಸ್ಟ್ ಸರ್ಕಲ್ ಅಂತ ಏನು ಕರಿತೀವೋ ಈ ಫಸ್ಟ್ ಸರ್ಕಲ್ ಬಗ್ಗೆ ಅವ್ರಿಗೆ ಪ್ರತಿನಿತ್ಯವೂ ಕೂಡ ಹೇಳಬೇಕು. ಹೇಗೆ, ಯಾಕೆಂದರೆ ನಾವು ಮಕ್ಕಳಿಗೆ ಎಲ್ಲರೂ ಕೂಡ ತಂದೆ ತಾಯಿಗಳನ್ನು ಕೂಡ ಸಿಂಗಲ್ ವರ್ಡಲ್ಲಿ ಮಾತನಾಡ್ತಾರೆ, ಏಯ್ ಹೋಗು ಬಾ ಅಂತಕ್ಕಂಥದ್ದೆಲ್ಲ ಮಾತನಾಡ್ತಾರೆ. ಹಾಗೆ ಮಾಡಬಾರ್ದು. ಮಕ್ಕಳಿಗೆ ನಾವು ಆ ಸಮಯದಲ್ಲಿ
ಎಲ್ಲವನ್ನು ಕೂಡ ಗೌರವಯುತವಾಗಿರ್ತಕ್ಕಂಥ ಪದಗಳನ್ನು ಬಳಕೆ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿನಲ್ಲಿ ಅದು ತುಂಬುತ್ತಾ ಹೋದಾಗ ಖಂಡಿತ ಎಲ್ಲರೂ ಕೂಡ ಬದಲಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಸಂಸ್ಕಾರ ಅಂತಕ್ಕಂಥದ್ದು ಒಂದು ಗಿಡದ ರೂಪ. ಅದು ಫಸಲಾಗಿ ಬೆಳೆದು ದೊಡ್ಡದಾಗಿ ಫಸಲನ್ನು ಚೆನ್ನಾಗಿ ಕೊಡಬೇಕಾದ್ರೆ ಅದನ್ನು ಸುಭದ್ರವಾಗಿ ನಾವು ಕಾಯ್ಕೊಂಡು ಬೆಳೆಸಬೇಕಾಗುತ್ತೆ. ಹಾಗೆ ಒಂದು ಮಕ್ಕಳು ಕೂಡ ತಂದೆ ತಾಯಿಗಳು ಅತ್ಯಂತ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಅಂತಲ್ಲ, ಸೊ ಆ ಕಾಳಜಿ ಜೊತೆಯಲ್ಲಿ ಏನು ಮಾಡ್ತಾರೆ, ಅವ್ರ ಮೇಲೆ ಬೇಡವಾದದ್ದನ್ನು ಏರ್ತಾ ಇದ್ದಾರೆ. ಅವ್ರಿಗೆ ಯಾವುದು ಅನಿಸುತ್ತೋ, ಯಾವುದು ಮಾಡಬೇಕಂತ ಅನಿಸುತ್ತೋ ಅದರೊಟ್ಟಿಗೆ ಅವ್ರನ್ನ ಬಿಡಲಿಕ್ಕೆ. ಯಾಕಂದರೆ ಈಗಿನ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ. 3ನೇ ಕ್ಲಾಸ್ 4ನೇ ಕ್ಲಾಸ್ 3ನೇ ತರಗತಿ 4ನೇ ತರಗತಿ ಹೋಗ್ತಾ ಇರ್ತಕ್ಕ ಮಕ್ಕಳನ್ನ ಕೇಳಿದಾಗ ನಾನು ಪೈಲಟ್ ಆಗ್ತೀನಿ ಅಂತಾರೆ, ನಾನು ಇಂಜಿನಿಯರ್ ಆಗ್ತೀನಿ ಅಂತಾನೆ, ಅಬ್ದುಲ್ ಕಲಾಂ ಆಗ್ತೀನಿ ಅಂತಾರೆ. ಹೀಗೆ ಅವ್ರಿಗೆ ಆ ಸಂದರ್ಭದಲ್ಲೇ ಅದು ಬಂದಾಗ ಅದನ್ನಷ್ಟು ನಾವು ಉತ್ತೇಜಿಸುವಂತಹ ಕೆಲಸಗಳನ್ನು ಮಾಡಬೇಕೇ ಹೊರತು ನೀನು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತಕ್ಕಂಥ ಮಕ್ಕಳ ಮೇಲೆ ಒತ್ತಡವನ್ನು ಏರಬಾರ್ದು ತಂದೆ ತಾಯಿಗಳು. ಮೊದಲನೇದಾಗಿ ಅದನ್ನು ಮಾಡಬೇಕು. ಅದಾದ ನಂತರದಲ್ಲಿ ಬೆಳಿಗ್ಗೆ ನಾನು ಆಗಲೇ ತಿಳಿಸಿದ ಹಾಗೆ ಬೇಗ ಎಬ್ಬರಿಸುವಂಥ ಅವಕಾಶವನ್ನು, ಅಂದರೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅಂದರೆ ಸೂರ್ಯೋದಯ ಈಗ ಹಿಂದಿನ ಕಾಲದಲ್ಲೆಲ್ಲ ಈಗೇನಾಗಿದೆ, ರಾತ್ರಿ 10 ಗಂಟೆ 11 ಗಂಟೆ ಆದರೂ ಕೂಡ 2 ಗಂಟೆ ತನಕ ಕೂಡ ಎದ್ದಿರ್ತಾರೆ. ಹಾಗಾಗಿ ಏನಾಗ್ತದೆ, ನಮ್ಮ ಬಾಡಿ ಮೇಲೆ ಕೂಡ ಅದರ ಪ್ರಭಾವ ಬೀರ್ತಾ ಇದೆ. ಯಾಕಂದರೆ ಈಗಿನ ಮಕ್ಕಳೆಲ್ಲ ಅದಕ್ಕೋಸ್ಕರನೇ 25-30 ವರ್ಷಕ್ಕೆಲ್ಲ ಬೇಡವಾದದ್ದು ಕಾಯಿಲೆಗಳೆಲ್ಲ ಅವ್ರಿಗೆ ಬರ್ತಾ ಇದ್ದಾವೆ. ಯಾಕೆ ಇದಕ್ಕೆಲ್ಲ ಕಾರಣ ಅಂದರೆ ಗ್ರಹಗಳ ಕಾರಣ ಅನ್ನೋದಕ್ಕಿಂತ ಮೂಲ ಇವತ್ತು ಇನ್ನೊಂದು ಪ್ರಪಂಚದಲ್ಲಿ ಏನಾಗಿದೆ, ಎಲ್ಲ ಸಿಜರಿನ್ ಆಗಿಬಿಟ್ಟಿದೆ. ಮೂಲ ಜ್ಯೋತಿಷ್ಯವನ್ನು ನಾವು ಹೇಳಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರು ಬೇಕಾಗಿರೋ ಸಮಯದಲ್ಲಿ ಜ್ಯೋತಿಷ್ಯಕ್ಕೆ ಯಾರನ್ನೋ ಜ್ಯೋತಿಷ್ಯಗಳನ್ನ ಕೇಳಿರ್ತಾರೆ, ಸಿಜರಿನ್ ಮಾಡಿಸ್ಕೊಂಡು ಅವರು ಇದನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಸಮಯನೂ ಕೂಡ ನಾವೀಗ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಂದಂಥ ಆರುಢ ಲಗ್ನಕ್ಕೆ ತಗೊಂಡು ನಾವು ಸುಮಾರು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗಲೂ ಕೂಡ ನಾವು ಹೇಳುವಂತಹ ವಿಷಯಗಳಿಗೆ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ವಿಷಯಗಳಿಗೆ ಅಜಗಜಾಂತರ ಇರ್ತಕ್ಕಂಥದ್ದು ಇರುತ್ತೆ. ಇದು ಕಾರಣ ಏನಪ್ಪ ಅಂದರೆ ನಾವೇ ಸ್ವಯಂಕೃತವಾಗಿ ಕೃಷಿ ಮಾಡಿಕೊ ಈ ಜಗತ್ತಿಗೆ ಬಂದಾಗ ಮತ್ತು ದೈವ ನಿರೂಪಣೆ ಅಂತಕ್ಕಂಥದ್ದು ಎಲ್ಲಿರುತ್ತೆ. ಹಾಗಾಗಿ ನಾನು ಅದನ್ನು ಬೇಡ ಅಂತ ಹೇಳ್ತಿಲ್ಲ, ಯಾಕೆಂದರೆ ಕಾಲಮಾನ ಈಗೆಲ್ಲ ನಾವು ಅವರವರ ಇಚ್ಛೆಗೆ ಅನುಸಾರವಾದದ್ದು. ಹಾಗಾಗಿ ಮಕ್ಕಳನ್ನು ಬೆಳಗ್ಗೆ ಬೇಗ ಎಬ್ಬಿಸುವಂಥ ಅವಕಾಶವನ್ನು ಒಂದು ಮಾಡ್ಕೊಳ್ಬೇಕು ತಂದೆ ತಾಯಿಗಳು. ನಾನೊಂದು 2 ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ಮಂತ್ರಗಳನ್ನು ಅನುನಿತ್ಯವೂ ಕೂಡ ಮಕ್ಕಳ ಬಾಯಲ್ಲಿ ಹೇಳಿಸ್ತಾ ಇದ್ದರೆ ಆ ಒಂದು ಸಬ್ಕಾನ್ಷಿಯಸ್ಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ನೀವು ಬೇಕಾದರೆ ಕಾಕಾ ಗಾಗಾನ್ಯ ಅಂತೇಳಿ ಬಾಯಿ ಹಾಗೆ ತಕ್ಕೊಂಡು, ಯಾಕಂದರೆ ನಮಗೆ ಕಿರುನಾಲಿಗೆ ಅಂತ ಇರ್ತಕ್ಕಂಥದ್ದು ಇರುತ್ತೆ. ಈ ಕಿರುನಾಲಿಗೆ ಅದು ಅಲ್ಲಿ ಆ ಒಂದು ಚಲನೆಯನ್ನು ಮಾಡುತ್ತೆ. ಮಾಡಿದಾಗ ನಮ್ಮ ಏನು ಬ್ರೈನ್ಗೆ ತೊಗೊಂಡೋಗಿ ಅದು ಕಾನ್ಷಿಯಸ್ಸನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಮಂತ್ರಗಳು ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಮಂತ್ರ. ಮಕ್ಕಳು, ಯಾಕೆಂದರೆ ಇದು ನಾನು ಎಲ್ಲವನ್ನು ಕೂಡ ನನ್ನ ಸ್ವ ಅನುಭವದಿಂದ ಕಂಡುಕೊಂಡದ್ದನ್ನೇ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಹಾಗಾಗಿ ಈ ಮಂತ್ರ ಏನಪ್ಪ ಅಂದರೆ, ನಾವೆಲ್ಲ ಕೂಡ ತಿಳಿದ ಹಾಗೆ ಯಾರು ವಿದ್ಯೆಯಲ್ಲಿ ಅಥವಾ ವಿದ್ಯೆಯಲ್ಲಿ ಕಡಿಮೆ ಇದ್ದರೆ ಪರವಾಗಿಲ್ಲ, ಬುದ್ಧಿಯಲ್ಲಿ ಕಡಿಮೆ ಇರಬಾರ್ದಂತೆ. ಹಾಗಾಗಿ ಹಯಗ್ರೀವನ ಪ್ರಾರ್ಥನೆ, ಅಥವಾ ಮಕ್ಕಳು ತುಂಬ ಓದ್ತಾ ಇಲ್ಲ, ಮಂದಬುದ್ಧಿ ಇದ್ದಾರೆ ಅಂದರೆ ಹಯಗ್ರೀವನ ಪ್ರಾರ್ಥನೆ, ಹಯಗ್ರೀವನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತೇಳಿ ಹಯಗ್ರೀವನ ಸನ್ನಿಧಾನಕ್ಕೆ ಬುಧವಾರ ಕರ್ಕೊಂಡು ಹೋಗಿ ವಿಶೇಷವಾಗಿ ಅವನ ಹೆಸರಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಕನಿಷ್ಠ 16 ನಿಮಿಷಗಳ ಕಾಲ ಆ ಸನ್ನಿಧಾನದಲ್ಲಿ ಆ ಮಗುವನ್ನು ಅಲ್ಲಿ ಇರಿಸಿ ನೀವು ಆನಂತರ ತಂದೆ ತಾಯಿಗಳು ಆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಖಂಡಿತ ತನಗೇ ಅರಿವಿಲ್ಲದ ಹಾಗೆ ಜ್ಞಾನ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಆ ನಂತರದಲ್ಲಿ ಓಂ ಹ್ರೀಂ ವದವದ ವಾಗ್ವಾಧಿನಿ ವಾಧಿನಿ ಸರಸ್ವತೇ ಸ್ಯಾಹ ಅಂತಕ್ಕಂಥ ಮಂತ್ರವನ್ನು ಕೂಡ ಓಂ ವದವದ ವಾಗ್ವಾಧಿನಿ ವಾಧಿನಿ ಸರಸ್ವತ್ಯೈ ಸ್ಯಾಹ, ಸ್ವಾಹ ಅಲ್ಲ ಇದು ಸ್ಯಾಹ ಅಂತಕ್ಕಂಥದ್ದನ್ನು ಪ್ರತಿನಿತ್ಯವೂ ಕೂಡ ಮಕ್ಕಳ ಬಾಯಲ್ಲಿ ಹೇಳಿಸೋದ್ರಿಂದ, ಇದನ್ನು ಒಂದು ಪುಸ್ತಕದಲ್ಲಿ ಬರೆಸೋದ್ರಿಂದಲೂ ಕೂಡ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲಗಳನ್ನು ಕಾಣುವಂಥ ಅವಕಾಶ ಇರತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ನೀವು ಮಕ್ಕಳ ವಿದ್ಯಾಭ್ಯಾಸದ ಕುರಿತಂತೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಜೊತೆಗೆ ಪರಿಹಾರ ಏನು ಅಂತ ಹೇಳಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.